ಮಿತ್ರರೇ ನಮಸ್ಕಾರ. ಮಿತ್ರರೇ, ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿ ನೀಡುವ ಲಡ್ಡಿಗೆ ಕೊಬ್ಬನ್ನು ಬಳಸಲಾಗಿದೆ, ದನ ಮತ್ತು ಹಂದಿಯ ಕೊಬ್ಬನ್ನು ಬಳಸಲಾಗಿದೆ, ಜೊತೆಗೆ ಮೀನೆಣ್ಣೆಯನ್ನು ಕೂಡ ಬಳಸಲಾಗಿದೆ ಎಂಬ ವಿಚಾರ ಆಂಧ್ರ ರಾಜಕಾರಣವನ್ನೇ ತಲೆಕೆಳಗಾಗಿಸಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದೆ. ಇದನ್ನೆಲ್ಲ ನೀವು ನೋಡ್ತಾ ಇದ್ರಿ. ಇದರ ನಡುವೆ ಒಂದಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ. ಸದ್ಯ ಪ್ರಕಾಶ್ ರಾಜ್ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಕಾಶ್ ರಾಜ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಅವರು ಮೋದಿಯನ್ನು ಟೀಕೆ ಮಾಡೋದರಲ್ಲಿ, ಹಿಂದೂ ಧರ್ಮದ ಆಚರಣೆಗಳ ವಿಚಾರದಲ್ಲಿ ಪ್ರಶ್ನೆ ಎತ್ತೋದರಲ್ಲಿ ಎತ್ತಿದ ಕೈ. ಅಂತಹ ಪ್ರಕಾಶ್ ರಾಜ್ ಈಗ ತಿರುಪತಿ ಲಡ್ಡು ವಿಚಾರದಲ್ಲಿ ಪವನ್ ಕಲ್ಯಾಣ್ ಕಾಲೆಳೆದಿದ್ದಾರೆ. ಪವನ್ ಕಲ್ಯಾಣ್ ಏನು ಹೇಳಿದ್ರು? ದೇಶವ್ಯಾಪಿ ಸನಾತನ ಮಂಡಳಿಯ ರಚನೆ ಆಗಬೇಕು, ಅದರ ಸ್ಥಾಪನೆ ಆಗಬೇಕು. ಪದೇ ಪದೇ ಸನಾತನಕ್ಕೆ ಅಪಮಾನ ಆಗ್ತಾ ಇದೆ, ಇದಕ್ಕೆ ಘಾಸಿಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ಇದಕ್ಕೊಂದು ಮಂಡಳಿ ರಚನೆ ಆಗಬೇಕು ಅಂತ ಪ್ರಸ್ತಾಪ ಮಾಡಿದರು. ಜೊತೆಗೆ ಪವನ್ ಕಲ್ಯಾಣ್ ಈಗ 11 ದಿನದ ಕಠಿಣ ದೀಕ್ಷೆಯನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಅವರು ಪ್ರಾಯಶ್ಚಿತ್ತ ದೀಕ್ಷೆ ಅಂತ ಕರೆದಿದ್ದಾರೆ. ತಿಮ್ಮಪ್ಪನಿಗೆ ಅಪಚಾರ ಆಗಿದೆ, ಇದಕ್ಕೋಸ್ಕರವಾಗಿ ನಾನು ಸ್ವತಃ 11 ದಿನದ ಕಠಿಣ ದೀಕ್ಷೆಯನ್ನು ಅನುಸರಿಸ್ತೀನಿ ಅಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಈ ವಿಚಾರವಾಗಿ ಪ್ರಕಾಶ್ ರಾಜ್ ಈಗ ಪವನ್ ಕಲ್ಯಾಣ್ ಕಾಲೆಳೆಯುವಂತಹ ಕೆಲಸ ಮಾಡಿದ್ದಾರೆ. ಇದರ ನಡುವೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಯನ್ನು ಶುದ್ಧೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದರೆ ಬಾಲಾಜಿ ದೇವಸ್ಥಾನವನ್ನು ನಾವು ಶುದ್ಧೀಕರಿಸ್ತೀವಿ ಅಂತ. ಇದಕ್ಕೋಸ್ಕರವಾಗಿ ಅವರೊಂದು ವಿಶೇಷ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲಿ ಅನೇಕ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದರು, ಸರ್ಕಾರದ ಅಧಿಕಾರಿಗಳು ಭಾಗಿಯಾಗಿದ್ದರು, TTD ಅಧಿಕಾರಿಗಳು ಭಾಗಿಯಾಗಿದ್ದರು. ಜೊತೆಗೆ ಚಂದ್ರಬಾಬು ನಾಯ್ಡು ದೇಶದ ಅನೇಕ ಮಠಾಧಿಪತಿಗಳನ್ನು ಸಂಪರ್ಕ ಮಾಡಿದ್ದಾರೆ. ಹೇಗೆ ನಾವು ಶುದ್ಧೀಕರಣ ಮಾಡಬಹುದು, ಬಾಲಾಜಿಗೆ ಆದಂತಹ ಅಪಚಾರವನ್ನು ಹೇಗೆ ಸರಿ ಮಾಡಬಹುದು ಅಂತ. ಮಿತ್ರರೇ, ಈ ಓವರಾಲ್ ಲಡ್ಡು ಪ್ರಕರಣ ಏನಿದೆ, ಇದರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಈ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಪವನ್ ಕಲ್ಯಾಣ್ ನಿಲುವಿಗೆ ಪ್ರಕಾಶ್ ರಾಜ್ ಗಂಭೀರವಾಗಿ ಟೀಕೆ ಮಾಡಿದ್ದಾರೆ. ಆ ವಿಚಾರ ಮೊದಲಿಗೆ ಹೇಳ್ಬಿಡ್ತೀನಿ. ಯಾವಾಗ ತಿರುಪತಿ ಲಡ್ಡಿನಲ್ಲಿ ಕೊಬ್ಬನ್ನು ಬಳಸಲಾಗಿದೆ, ಅಲ್ಲಿನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಗೊತ್ತಾಯಿತು, ಆಂಧ್ರದ DCM ಆಗಿರುವಂತಹ ಪವನ್ ಕಲ್ಯಾಣ್ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಅವ್ರೇನು ಹೇಳಿದ್ರು? ಪದೇ ಪದೇ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಕೇವಲ ತಿರುಪತಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅಂತಹ ಕೆಲಸ ನಡೀತಾ ಇದೆ. ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದಂತಹ ದೇವಾಲಯಗಳ ಭೂ ವಿವಾದಗಳು ಜಾಸ್ತಿ ಇದ್ದಾವೆ. ಇದನ್ನೆಲ್ಲ ಪರಿಹಾರ ಮಾಡಬೇಕು ಅಂತಂದರೆ ಇಡೀ ದೇಶಕ್ಕೆ ಅನ್ವಯಿಸುವಂತೆ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಧಾರ್ಮಿಕ ಮುಖಂಡರಿರಬೇಕು, ನ್ಯಾಯಾಲಯದ ಪ್ರಮುಖರು ಕೂಡ ಇರಬೇಕು. ಈ ಮಂಡಳಿಯಲ್ಲಿ ಹಿಂದೂ ಧರ್ಮದ ಎಲ್ಲ ವಿಚಾರಗಳು ಇತ್ಯರ್ಥ ಆಗಬೇಕು. ಆ ರೀತಿಯ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಪವನ್ ಕಲ್ಯಾಣ್ ಹೇಳ್ತಾರೆ. ಮಿತ್ರರೇ, ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇದಕ್ಕೆ ಭಾರಿ ಸಪೋರ್ಟ್ ಕೂಡ ವ್ಯಕ್ತವಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹೌದು, ಇದಾಗಬೇಕು. ಇವತ್ತು ಹಿಂದೂ ಧರ್ಮದ ದೇವಾಲಯಗಳನ್ನು ಸರ್ಕಾರ ರನ್ ಮಾಡ್ತಾ ಇದೆ, ಇದರಿಂದಾಗಿ ಇಂತಹ ಅಪಚಾರಗಳು ನಡೀತಾ ಇದೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂತಂದರೆ ಪವನ್ ಕಲ್ಯಾಣ್ ಏನು ಮಾತನಾಡ್ತಾ ಇದ್ದಾರೆ, ಇದು ಸತ್ಯ ಇದೆ. ಇಡೀ ದೇಶವ್ಯಾಪಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆ ಆಗಬೇಕು ಅಂತ ಜನ ಒತ್ತಾಯಿಸೋದಕ್ಕೆ ಶುರು ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಪ್ರಕಾಶ್ ರಾಜ್ ಆಕ್ಟಿವ್ ಆದರು. ಪವನ್ ಕಲ್ಯಾಣ್ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವಂತಹ ಪ್ರಕಾಶ್ ರಾಜ್, ಪ್ರೀತಿಯ ಪವನ್ ಕಲ್ಯಾಣ್ ಅವರೇ, ನೀವು DCM ಆಗಿರುವಂತಹ ರಾಜ್ಯದಲ್ಲೇ ಈ ಘಟನೆ ನಡೆದಿದೆ. ಹೀಗಾಗಿ ನೀವು ನಿಮ್ಮ ರಾಜ್ಯದ ವಿಚಾರವನ್ನು ತನಿಖೆ ಮಾಡಿ ಕ್ರಮ ಕೈಗೊಳ್ಳುವ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಅದನ್ನು ಬಿಟ್ಟು ಈ ವಿಚಾರವನ್ನು ರಾಷ್ಟ್ರಮಟ್ಟಕ್ಕೆ ವಿಸ್ತರಿಸಬೇಡಿ, ರಾಷ್ಟ್ರಮಟ್ಟದಲ್ಲಿ ಆತಂಕವನ್ನು ಹುಟ್ಟಿಸುವಂತಹ ಕೆಲಸ ಮಾಡಬೇಡಿ. ಹೀಗಂತ ಪ್ರಕಾಶ್ ರಾಜ್ ಒಂದು ಸಲಹೆ ಕೊಟ್ಟಿದ್ದಾರೆ. ಮಿತ್ರರೇ, ಪ್ರಕಾಶ್ ರಾಜ್ ಯಾವಾಗ ಈ ವಿಚಾರಕ್ಕೆ ಎಂಟ್ರಿ ಆದರೂ, ಸನಾತನ ಧರ್ಮ ರಕ್ಷಣಾ ಮಂಡಳಿಯ ವಿರುದ್ಧವಾಗಿ ಮಾತನಾಡಿದ್ರು, ಅಂದರೆ ಅವ್ರು ಟ್ವೀಟ್ ಮಾಡಿದ್ದೆ ಅದಕ್ಕಲ್ವಾ, ಇದೆಲ್ಲ ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲೇ ಟ್ವೀಟ್ ಮಾಡಿದ್ದಾರೆ. ಆಗ ಪ್ರಕಾಶ್ ರಾಜ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಾಶ್ ರಾಜ್ಗೆ ಹಿಗ್ಗಾಮುಗ್ಗಾ ಟೀಕಿಸ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಈ ವಿಚಾರಕ್ಕೆ ಎಂಟ್ರಿ ಆಗಿರೋದೇ ಅನೇಕರಿಗೆ ಇಷ್ಟ ಆಗ್ತಾ ಇಲ್ಲ. ಇದೆಲ್ಲ ಒಂದು ಭಾಗ. ಇದಕ್ಕೆ ಮುಂದುವರೆದು ಪವನ್ ಕಲ್ಯಾಣ್ ಇನ್ನೊಂದು ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಪವನ್ ಕಲ್ಯಾಣ್ DCM ಆದ್ರಲ್ಲ, ಚುನಾವಣೆಯಲ್ಲಿ ಒಂದು ಭರ್ಜರಿ ಜಯ ಸಿಕ್ತು. TDP, ಜನಸೇನಾ ಮತ್ತು BJP ಮೈತ್ರಿಕೂಟ ಮಾಡಿಕೊಂಡಿದ್ರು. ಆ ಮೈತ್ರಿಕೂಟಕ್ಕೆ ಭರ್ಜರಿ ಜಯ ಸಿಕ್ತು. ಹಾಗೆ ಪವನ್ ಕಲ್ಯಾಣ್ 100% ಸಾಧನೆ ಮಾಡಿದ್ರು. ಅವರಿಗೆ ಎಷ್ಟು ಸೀಟ್ ಬಿಟ್ಕೊಟ್ಟಿದ್ರು ಅಷ್ಟು ಸೀಟನ್ನು ಪವನ್ ಕಲ್ಯಾಣ್ ಗೆದ್ದರು. ಜೊತೆಗೆ ಅವರು ಆಂಧ್ರದ DCM ಕೂಡ ಆದರು. ಇದಾಗ್ತಿದ್ದ ಹಾಗೆ ಅವರೊಂದು ವಾರಾಹಿ ದೀಕ್ಷೆಯನ್ನು ಪಡೆದುಕೊಂಡ್ರು. ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. 11 ದಿನಗಳ ಕಠಿಣ ದೀಕ್ಷೆ ಅದು. ಹೇಗೆ ಆ ದೀಕ್ಷೆ ನಡೆಸಿದ್ರು ಅಂತಂದರೆ, 11 ದಿನ ಯಾವುದೇ ರೀತಿಯಲ್ಲೂ ಕೂಡ ಘನರೂಪದ ಆಹಾರವನ್ನು ಅವರು ಸೇವಿಸಲಿಲ್ಲ. ಕೇವಲ ದ್ರವರೂಪದ ಆಹಾರವನ್ನು ಮಾತ್ರ ಸೇವಿಸ್ತಾ ಇದ್ರು. ಜೊತೆಗೆ ಚಾಪೆ ಮೇಲೆ ಮಲಗ್ತಾ ಇದ್ರು. ಹೀಗೆ ಕಠಿಣವಾದಂಥ ಒಂದು ವ್ರತವನ್ನು ಆಚರಿಸಿದ್ರು. ವಾರಾಹಿ ದೀಕ್ಷೆ ಅಂತ ಅದಕ್ಕೆ ಕರೆಯಲಾಗಿತ್ತು. ಈ ಹಿಂದೆ ಪವನ್ ಕಲ್ಯಾಣ್ ಚುನಾವಣಾ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ತನ್ನ ವಾಹನಕ್ಕೂ ಕೂಡ ವಾರಾಹಿ ಹೆಸರನ್ನು ಇಟ್ಟಿದ್ರು. ವಾರಾಹಿ ದೇವರ ಫೋಟೋವನ್ನು ಕೂಡ ಹಾಕಿದ್ರು. ಅಂದರೆ ಅವರು ವಾರಾಹಿ ದೇವರನ್ನು ಆರಾಧನೆ ಮಾಡಿಯೇ ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂತ ನಂಬಿ ಆ ದೀಕ್ಷೆಯನ್ನು ಕೂಡ ಪೂರೈಸಿದರು. ಈಗ ಮಿತ್ರರೇ, ಪವನ್ ಕಲ್ಯಾಣ್ ಅಂತಹದೇ ಮತ್ತೊಂದು ದೀಕ್ಷೆಯನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ ಪ್ರಾಯಶ್ಚಿತ್ತ ದೀಕ್ಷೆ ಅಂತ ಪವನ್ ಕಲ್ಯಾಣ್ ಅದಕ್ಕೆ ಕರೆದಿದ್ದಾರೆ.
11 ದಿನಗಳ ದೀಕ್ಷೆ ಇದು. ತಿರುಪತಿಯಲ್ಲೇನು ಬಾಲಾಜಿಗೆ ಅಪಮಾನ ಆಗಿದೆ, ಬಾಲಾಜಿಯ ಪಾವಿತ್ರ್ಯಕ್ಕೆ ಧಕ್ಕೆ ತರಲಾಗಿದೆ, ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ದೀಕ್ಷೆಯನ್ನು ಕೈಗೊಂಡಿದ್ದೀನಿ. 11 ದಿನ ನಾನು ಕಠಿಣ ದೀಕ್ಷೆಯನ್ನು ಅನುಸರಿಸ್ತೀನಿ. 11 ದಿನ ಪೂರೈಸಿದ ಬಳಿಕ ನಾನು ಬಾಲಾಜಿ ದರ್ಶನ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೀನಿ ಹೀಗಂತ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಇದು ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಪವನ್ ಕಲ್ಯಾಣ್ ಹಿಂದೂ ಧರ್ಮದ ರಕ್ಷಕ ಅಂತ ಅವರನ್ನು ಬಿಂಬಿಸಲಾಗ್ತಾ ಇದೆ. ಅನೇಕ ಅವರ ಫಾಲೋವರ್ಸ್ಗಳು ಇದನ್ನು ಸ್ವಾಗತಿಸಿದ್ದಾರೆ, ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸದ್ಯ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಸಕ್ರಿಯವಾದ ದಿನದಿಂದಲೂ ಕೂಡ ಅವರನ್ನು ಹಿಂದೂ ಧರ್ಮದ ಐಕಾನ್ ಅಂತೆ ಬಿಂಬಿಸಲಾಗ್ತಾ ಇದೆ. ಆಂಧ್ರದಲ್ಲಿ ದೊಡ್ಡ ಹಿಂದೂ ಫೇಸ್ ಆಗಿ ಅವರನ್ನು ಗುರುತಿಸಲಾಗ್ತಾ ಇದೆ. ಅದಕ್ಕೆ ಸರಿಯಾಗಿ ಪವನ್ ಕಲ್ಯಾಣ್ ಕೂಡ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರು ಗಟ್ಟಿ ಧ್ವನಿಯಲ್ಲಿ ಅದರ ಪರವಾಗಿ ನಿಲ್ತಾರೆ. ಈಗ ತಿರುಪತಿಯ ಲಡ್ಡು ವಿಚಾರದಲ್ಲೂ ಕೂಡ ಏನು ರಾಜಕಾರಣ ಆಗ್ತಾ ಇದೆ, ಅಲ್ಲೇನು ಆರೋಪಗಳು ಕೇಳಿಬಂದಿದೆ. ಈ ಸಂದರ್ಭದಲ್ಲೂ ಕೂಡ ಪವನ್ ಕಲ್ಯಾಣ್ ಹಿಂದೂಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅವರ ಸನಾತನ ಧರ್ಮ ರಕ್ಷಣಾ ಮಂಡಳಿಯ ವಿಚಾರ ಏನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕೇವಲ ಆಂಧ್ರ ಪ್ರದೇಶ ಮಾತ್ರ ಅಲ್ಲ, ಕರ್ನಾಟಕ, ತಮಿಳುನಾಡು, ಕೇರಳ, ದಕ್ಷಿಣ ಭಾರತ ಸೇರಿದಂತೆ ಉತ್ತರ ಭಾರತದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಹೌದಲ್ವಾ, ನಮ್ಗೆ ಯಾಕೆ ಇಂತಹ ಮಂಡಳಿ ಇರಬಾರದು ಅಂತ ಜನ ಯೋಚಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತಿರುಪತಿಯ ಲಡ್ಡನ್ನು ಅಪವಿತ್ರಗೊಳಿಸಿ ಬಾಲಾಜಿಯ ದೇವಸ್ಥಾನದ ಹಿರಿಮೆಗೆ, ಗರಿಮೆಗೆ, ಅಲ್ಲಿನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂಥ ಕೆಲಸ ಆಗಿದೆ ಅಂತ ಆಂಧ್ರದ TDP ಸರ್ಕಾರ ಹೇಳ್ತಾ ಇದೆ. ಸ್ವತಃ ಚಂದ್ರಬಾಬು ನಾಯ್ಡುವೇ ಅದನ್ನು ಹೇಳ್ತಾ ಇದ್ದಾರೆ. ಈಗ ಏನಾದರೂ ಮಾಡಿ ಅದನ್ನು ಸರಿ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ TDP ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಇಡೀ ತಿರುಮಲ ತಿರುಪತಿ ದೇವಸ್ಥಾನ ಏನಿದೆ ಅದನ್ನು ಶುದ್ಧೀಕರಣ ಮಾಡಬೇಕು, ಅಲ್ಲಿನ ಪಾವಿತ್ರ್ಯತೆಯನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಸರ್ಕಾರವೇ ಮುಂದಾಗಿದೆ. ಇದಕ್ಕೋಸ್ಕರವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಅಧಿಕಾರಿಗಳಿರ್ತಾರೆ, TTD ಅಧಿಕಾರಿಗಳಿರ್ತಾರೆ, ಜೊತೆಗೆ ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿದ್ದರು. ಅವರೆಲ್ಲರ ಸಲಹೆಯನ್ನು ಚಂದ್ರಬಾಬು ನಾಯ್ಡು ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಇಡೀ ತಿರುಮಲ ತಿರುಪತಿ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬಹುದು ಅಂತ. ಇದು ಸಾಲದು ಅಂಥೇಳಿ ದೇಶದ ಪ್ರಮುಖ ಮಠಾಧಿಪತಿಗಳ ಸಲಹೆಯನ್ನು ಕೂಡ ದೂರವಾಣಿ ಮೂಲಕ ಪಡೆದುಕೊಂಡಿದ್ದಾರಂತೆ. ಅಂದರೆ ಹೇಗೆ ಏನೇನು ಧಾರ್ಮಿಕ ಕೆಲಸವನ್ನು ಮಾಡಬೇಕು ಅಂತ. ಅದಕ್ಕೆ ಬಂದಂತಹ ಮುಖ್ಯ ಸಲಹೆಗಳೇನು ಕೇಳಿದ್ರೆ, ತಿರುಪತಿಯಲ್ಲಿ ಮತ್ತೆ ಕುಂಭಾಭಿಷೇಕ ಆಗಬೇಕು. ಒಂದು ಬ್ರಹ್ಮ ಕುಂಭಾಭಿಷೇಕ ಆಗಿದ್ದೇ ಆದರೆ ದೇವಸ್ಥಾನದಲ್ಲಿ ಮತ್ತೆ ಪಾವಿತ್ರ್ಯತೆ ಸ್ಥಾಪನೆ ಆಗುತ್ತೆ. ಜೊತೆಗೆ ಒಂದು ಪವಿತ್ರೋತ್ಸವವನ್ನು ಕೂಡ ಮಾಡಬೇಕು ಅಂತ ಸಲಹೆಗಳು ಬಂದಿದೆಯಂತೆ. ಇದನ್ನು ಮಾಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಆದಷ್ಟು ಶೀಘ್ರದಲ್ಲಿ ಇದು ನೆರವೇರುತ್ತೆ. ತಿರುಪತಿಯಲ್ಲಿ ಬ್ರಹ್ಮ ಕುಂಭಾಭಿಷೇಕವೂ ಆಗುತ್ತೆ, ಜೊತೆಗೆ ಪವಿತ್ರೋತ್ಸವವನ್ನು ಕೂಡ ನಡೆಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಇನ್ನು ಈ ಲಡ್ಡುವಿನಲ್ಲಿ ಕೊಬ್ಬನ್ನು ಬಳಸಿದ ವಿಚಾರ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಅನೇಕರು ನಾನಾ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾದರೆ ಇದಾಗಿದ್ದಾದರೂ ಹೇಗೆ? ತಿರುಪತಿಯಲ್ಲಿ ಲಡ್ಡು ಮಾಡೋರಿಗೆ ಇದು ಗೊತ್ತಾಗ್ಲಿಲ್ವಾ? ಗೊತ್ತಿದ್ದು ಅವರು ಆ ಕೊಬ್ಬನ್ನು ತೆಗೆದು ಲಡ್ಡುವಿಗೆ ಹಾಕಿದ್ರ? ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ರ? ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಇದರಲ್ಲೇನೋ ರಾಜಕಾರಣ ಇದೆ, ಅಥವಾ TTD ಮೇಲೆ ಗೂಬೆ ಕೂರಿಸೋದಕ್ಕೆ, ಅಥವಾ ಜಗನ್ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ TDP ಸರ್ಕಾರ ಹೊರಟಿದೆ. ಹೀಗೆಲ್ಲ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕೆಲವರು ಈ ರೀತಿಯ ಕಮೆಂಟ್ಗಳನ್ನು ಹಾಕಿದ್ರು. ಇದೆಲ್ಲ ಹೇಗೆ ಸಾಧ್ಯ ಅಂತ ನಮಗೆ ತಿಳಿಸಿ ಅಂತ. ಈ ವಿಚಾರವಾಗಿ ಸಣ್ಣದಾಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಂದನ್ನು ಗಮನಿಸಿ, ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕಾಗಲಿ ಅಥವಾ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ನೇಮಿಸಿದಂತಹ TTD ಆಡಳಿತ ಮಂಡಳಿಗಾಗಲಿ ನೇರವಾಗಿ ಇದು ಗೊತ್ತಿರಲಿಲ್ಲ. ಅಲ್ಲಿ ಕೊಬ್ಬನ್ನು ಬಳಸಲಾಗ್ತಾ ಇದೆ, ಕೊಬ್ಬನ್ನು ಬಳಸಿ ಲಡ್ಡುವನ್ನು ಮಾಡಲಾಗ್ತಾ ಇದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಜೊತೆಗೆ ಅವರು ಆದೇಶವನ್ನು ಕೂಡ ಮಾಡಿರಲಿಲ್ಲ. ತಿರುಪತಿ ಲಡ್ಡಿಗೆಲ್ಲ ಮೀನೆಣ್ಣೆಯನ್ನು ಹಾಕಿ, ಕೊಬ್ಬನ್ನು ಹಾಕಿ ಅಂತ ಅವರೆಲ್ಲೂ ಕೂಡ ಆದೇಶ ಮಾಡಿರಲಿಲ್ಲ. ಬದಲಾಗಿ ಇದು ಹೇಗಾಯಿತು ಅದನ್ನು ನೋಡೋದಾದ್ರೆ, ಇಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಜುಗ್ಗುತನವನ್ನು ಪ್ರದರ್ಶನ ಮಾಡಿದ್ದೇ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ತಿರುಪತಿ ಲಡ್ಡಿಗೆ ವಿಪರೀತವಾದಂತಹ ಬೇಡಿಕೆ ಇದೆ. ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಲಡ್ಡು ವ್ಯಾಪಾರ ಆಗುತ್ತೆ. ಅದು ವ್ಯಾಪಾರವೇ. ಒಂದು ಕಡೆ ಭಕ್ತಿ ಭಾವ, ಅದು ಪಕ್ಕಕ್ಕಿಟ್ಬಿಡಿ. ಸರ್ಕಾರ ಅದನ್ನು ನೋಡೋದು ಹೇಗೆ? ಅವರಿಗೆ 100 ಕೋಟಿ ಆದಾಯ ಬರುತ್ತೆ, TTD ಮೂಲಕವಾಗಿ ಸರ್ಕಾರದ ಖಜಾನೆಗೆ ಹಣ ಬರುತ್ತೆ. ಹೀಗಾಗಿ ಅದನ್ನು ವ್ಯಾಪಾರದ ದೃಷ್ಟಿಯಿಂದಲೇ ಅಲ್ಲಿನ ಸರ್ಕಾರ ನೋಡುತ್ತೆ. ಅಲ್ಲಿ ಬರುವಂತಹ ಎಲ್ಲ ಸರ್ಕಾರಗಳು ಕೂಡ ಅದನ್ನು ಭಕ್ತಿ ಭಾವದಿಂದ ನೋಡುತ್ತಾ? ಖಂಡಿತವಾಗ್ಲೂ ಇಲ್ಲ. ವಾರ್ಷಿಕವಾಗಿ ಸರಿಸುಮಾರು 15 ಕೋಟಿ ಲಡ್ಡು ಅಲ್ಲಿ ಸೇಲ್ ಆಗುತ್ತೆ. ಅಂದಾಜಿನ ಪ್ರಕಾರ ಒಂದು 500 ಕೋಟಿಯ ಆದಾಯ ಇದೆ. ಸಣ್ಣ ಮತ್ತು ಮಧ್ಯಮ ಜೊತೆಗೆ ದೊಡ್ಡ ಗಾತ್ರದ ಲಡ್ಡನ್ನು ತಯಾರು ಮಾಡಲಾಗುತ್ತೆ. ಚಿಕ್ಕ ಲಡ್ಡುವನ್ನು ಅಲ್ಲಿ ಪ್ರಸಾದ ರೂಪದಲ್ಲಿ ಉಚಿತವಾಗಿ ಕೊಡಲಾಗುತ್ತೆ. ಇನ್ನು ಮಧ್ಯಮ ಗಾತ್ರದ ಲಡ್ಡನ್ನು 50 ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ದೊಡ್ಡ ಲಡ್ಡನ್ನು 200 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗುತ್ತೆ. ಈ ಲಡ್ಡು ತಯಾರಿಕೆಗೆ ತನ್ನದೇ ಆದಂತಹ ಒಂದು ನಿಯಮ ಇದೆ. TTDಯೇ ಒಂದು ನಿಯಮ ಮಾಡಿಕೊಂಡಿದೆ. ಆ ನಿಯಮದ ಪ್ರಕಾರ ಇಂಗ್ರೀಡಿಯೆಂಟ್ಸ್ ಹೇಗಿರಬೇಕು, ಯಾವ್ಯಾವ ರೀತಿಯ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಬೇಕು ಅಂತ ನಿಯಮ ಇದೆ. ಅದೇ ಪ್ರಕಾರವಾಗಿ ಬಳಕೆ ಆಗುವಂಥದ್ದು. ಮುಖ್ಯವಾಗಿ ಲಡ್ಡಿಗೆ ಏನು ಬೇಕು? ಕಡಲೆ ಹಿಟ್ಟು ಬೇಕು. ಉತ್ತಮ ಗುಣಮಟ್ಟದ ಕಡಲೆ ಹಿಟ್ಟು ಬಳಸಬೇಕು. ಜೊತೆಗೆ ಅಲ್ಲಿ ಎಣ್ಣೆ ಬಳಕೆ ಇಲ್ಲ. ಈ ಅಡುಗೆ ಎಣ್ಣೆಯನ್ನು ಲಡ್ಡು ಕರಿಯೋದಕ್ಕೆ ಬಳಸೋದಿಲ್ಲ. ಬದಲಾಗಿ ತುಪ್ಪದಲ್ಲೇ ಲಡ್ಡನ್ನು ಕರಿಯಲಾಗುತ್ತೆ, ತುಪ್ಪವನ್ನೇ ಬಳಸಲಾಗುತ್ತೆ. ಹೀಗಾಗಿ ಕಡಲೆ ಹಿಟ್ಟು, ತುಪ್ಪ
ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಜೊತೆಗೆ ಕಲ್ಲು ಸಕ್ಕರೆ ಮತ್ತು ಸಕ್ಕರೆ ಇದಿಷ್ಟನ್ನ ಲಡ್ಡು ತಯಾರಿಕೆಗೆ ಬಳಸಲಾಗುತ್ತೆ. ಈಗ ಆಂಧ್ರದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಎಡವಿದ್ದಲ್ಲಿ ಕೇಳಿದ್ರೆ ಈ ಹಿಂದೆ 2013ರಿಂದ 2022ರವರೆಗೂ ಕೂಡ ತಿರುಪತಿಗೆ ದೊಡ್ಡದಾಗಿ ತುಪ್ಪವನ್ನು ಪೂರೈಕೆ ಮಾಡ್ತಿದ್ಯಾರು? ನಮ್ಮ ಕರ್ನಾಟಕದ ನಂದಿನಿಯ ಜೊತೆಗೆ TTDಯ ಒಂದು ಒಪ್ಪಂದ ಇತ್ತು. ವಾರ್ಷಿಕವಾಗಿ ಇಷ್ಟು ಟನ್ ನಮಗೆ ನೀವು ತುಪ್ಪವನ್ನು ಪೂರೈಕೆ ಮಾಡಬೇಕು ಅಂತ. 2013ರಿಂದ 2022ರ ಈ ಅವಧಿಯಲ್ಲಿ ನಮ್ಮ ನಂದಿನಿ ತಿರುಪತಿಗೆ 5,000 ಟನ್ ತುಪ್ಪವನ್ನು ಪೂರೈಕೆ ಮಾಡಿದೆ. 1-2 ಟನ್ ಅಲ್ಲ, 5,000 ಟನ್ ತುಪ್ಪವನ್ನು ಪೂರೈಕೆ ಮಾಡಿದೆ. ಕಡೆಯದಾಗಿ ನಂದಿನಿ ತುಪ್ಪ ಪೂರೈಸಿದ್ದು ಪ್ರತಿ ಕೆಜಿಗೆ 292 ರೂಪಾಯಿ ರೇಟಲ್ಲಿ ಶುದ್ಧ ತುಪ್ಪವನ್ನು ನಂದಿನಿ ಪೂರೈಕೆ ಮಾಡ್ತಾ ಇತ್ತು. ಆದರೆ 2022-23ನೇ ಸಾಲಿನಲ್ಲಿ ಪುನಃ TTD ಒಂದು ಟೆಂಡರ್ ಕರೆಯುತ್ತೆ. ತುಪ್ಪ ಪೂರೈಕೆಗಾಗಿ ಅವರೊಂದು ಟೆಂಡರ್ ಕರೀತಾರೆ. ಆ ಟೆಂಡರ್ನಲ್ಲಿ KMF ಕೂಡ ಭಾಗಿಯಾಗಿತ್ತು. ಆಗ KMF ಏನು ಹೇಳ್ತು, ನಾವು ಈ ಹಿಂದಿನ ದರದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಈ ವರ್ಷ ದರ ಪರಿಷ್ಕರಣೆ ಆಗಬೇಕು. ಹೀಗಾಗಿ 450 ರೂಪಾಯಿ ನಂದಿನಿ ಕೋಟ್ ಮಾಡ್ತು. ನಾವು 1 ಕೆಜಿ ತುಪ್ಪ ಕೊಡಬೇಕು ಅಂತಂದ್ರೆ 450 ರೂಪಾಯಿ ಕೊಡಬೇಕು ಅಂತ. ಹಾಲಿನ ದರ ಜಾಸ್ತಿ ಆದ ಕಾರಣದಿಂದಾಗಿ ನಂದಿನಿ 450 ರೂಪಾಯಿ ಕಡಿಮೆ ತುಪ್ಪ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತು. ಆಗ TTD ಏನು ಮಾಡ್ತು ಕೇಳಿದ್ರೆ, ತಮಿಳುನಾಡಿನ ದಿಂಡಿಗಲ್ ಮೂಲದ ಒಂದು ಡೈರಿ 350 ರೂಪಾಯಿ ಕೋಟ್ ಮಾಡಿತ್ತು. 350 ರೂಪಾಯಿ ಕೊಡಿ ಸಾಕು, ನಾವು 1 ಕೆಜಿ ತುಪ್ಪ ಕೊಡ್ತೀವಿ. ಹೀಗಾಗಿ ಇಡೀ ಟೆಂಡರ್ ಅನ್ನು ಅವರಿಗೆ ಕೊಡ್ತಾರೆ. ಅವರಿಂದ ತುಪ್ಪ ಖರೀದಿ ಮಾಡೋದಕ್ಕೆ TTD ನಿರ್ಧಾರ ಮಾಡುತ್ತೆ. ಮಿತ್ರರೇ, ಯೋಚನೆ ಮಾಡಿ, 350 ರೂಪಾಯಿಗೆ 1 ಕೆಜಿ ತುಪ್ಪ ಕೊಡೋದಕ್ಕೆ ಸಾಧ್ಯವಾ ಅಂತ? ಇವತ್ತು 1 ಕೆಜಿ ತುಪ್ಪ ಆಗಬೇಕು ಅಂತಂದರೆ ಎಷ್ಟು ಲೀಟರ್ ಹಾಲು ಬೇಕು? ಕನಿಷ್ಠ 14ರಿಂದ 15 ಲೀಟರ್ ಹಾಲು ಬೇಕು. ಅಂದರೆ ಉತ್ತಮ ಫ್ಯಾಟ್ ಇರುವಂಥ ಹಾಲಾದರೆ ಕನಿಷ್ಠ ಅಷ್ಟು ಹಾಲು ಬೇಕು. ನೀವು 350 ರೂಪಾಯಿಗೆ ತುಪ್ಪ ಹೇಗೆ ಕೊಡೋದಕ್ಕೆ ಸಾಧ್ಯ? ಇವತ್ತು 1 ಲೀಟರ್ ಹಾಲಿನ ದರ ಎಷ್ಟಿದೆ? ಇದನ್ನು TTD ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾಕೆ ನಂದಿನಿ ಜಾಸ್ತಿ ರೇಟ್ ಕೇಳ್ತಾ ಇದೆ? ಇಷ್ಟು ವರ್ಷ ಪೂರೈಸಿದಂತಹ ನಂದಿನಿ ಹೀಗೆ ಏಕಾಏಕಿಯಾಗಿ ದರ ಏರಿಸ್ತಾ ಇದೆ ಅಂತಂದರೆ ಅದಕ್ಕೊಂದು ಅರ್ಥ ಇದೆ ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಆದರೆ ಜಗನ್ಮೋಹನ್ ರೆಡ್ಡಿ ನೇಮಿಸಿದ್ರಲ್ಲ TTD ಆಡಳಿತ ಮಂಡಳಿ, ಇದು ಅದನ್ನು ಯೋಚನೆ ಮಾಡೋದೇ ಇಲ್ಲ. ದಿಂಡಿಗಲ್ ಮೂಲದ ಡೈರಿಗೆ 350 ರೂಪಾಯಿಗೆ ತುಪ್ಪ ಕೊಡ್ತೀವಿ ಅಂತಂದಂತೆ ಅವರಿಗೆ ಟೆಂಡರ್ ಕೊಡ್ತಾರೆ. ಅವರೇ ತುಪ್ಪವನ್ನು ಪೂರೈಕೆ ಮಾಡ್ತಾರೆ. TTDಗೆ ಕೈ ಸೇರುವಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದು ತುಪ್ಪದಂತೆ ಕಾಣ್ತಾ ಇತ್ತು. ಆದರೆ ಅದಕ್ಕೆ ಅವ್ರು ಏನು ಮಾಡಿದ್ರು? ಕೊಬ್ಬನ್ನು ಬಳಸಿದ್ರು. ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನೆಣ್ಣೆಯನ್ನು ಬಳಸಿ ತುಪ್ಪದ ರೀತಿಯಲ್ಲಿ ಅದನ್ನು TTDಗೆ ಕೊಟ್ಟರು. ಅದೇ ತುಪ್ಪವನ್ನು ಬಳಸಿ ಲಡ್ಡು ತಯಾರು ಮಾಡಿದ್ರು. ಅಲ್ಲಿ ಲಡ್ಡು ತಯಾರು ಮಾಡುವವರಿಗೂ ಕೂಡ ಈ ತುಪ್ಪದಲ್ಲಿ ಕೊಬ್ಬಿದೆ ಅಂತ ಗೊತ್ತಿರಲಿಲ್ಲ. TTDಯ ಆಡಳಿತ ಮಂಡಳಿಗೂ ಕೂಡ ಅದು ಗೊತ್ತಿರಲಿಲ್ಲ. ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ಏನು ಎಲ್ಲರೂ ಸಾಚಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಜುಗ್ಗತನವನ್ನು ಪ್ರದರ್ಶನ ಮಾಡಿದ್ದು. 350 ರೂಪಾಯಿಗೆ ತುಪ್ಪ ಸಿಗುತ್ತೆ ಅಂತ ಹೇಳಿ ಅದನ್ನು ಖರೀದಿ ಮಾಡಿದ್ದೆ ಇಡೀ ಪ್ರಕರಣಕ್ಕೆ ಕಾರಣ. ಇಲ್ಲಿ ತನಿಖೆ ಏನಾಗಬೇಕು? ಮೊದಲನೆಯದಾಗಿ TTDಯ ಆಡಳಿತ ಮಂಡಳಿ, ಎರಡನೆಯದಾಗಿ ತುಪ್ಪ ಪೂರೈಕೆ ಮಾಡಿದಂಥ ಡೈರಿ, ಇದೆರಡರ ಮೇಲೂ ಕೂಡ ತನಿಖೆ ಆಗಬೇಕು. ಯಾಕೆ ಗೊತ್ತಾ ಮಿತ್ರರೇ? ಇದು ಕೇವಲ ಲಡ್ಡಿನ ವಿಚಾರವಲ್ಲ. ಈಗ ಲಡ್ಡಿನ ವಿಚಾರ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ. ಆದರೆ ಇದರ ಆಚೆಗೂ ಕೂಡ ಇದನ್ನು ಯೋಚನೆ ಮಾಡಬೇಕಾಗಿದೆ. ಯಾಕೆ ಗೊತ್ತಾ? ಇವತ್ತು ನೀವೇ ನೋಡಿ, ಬೀದಿ ಬದಿಯಲ್ಲಿ 30 ರೂಪಾಯಿಗೆ ಬೆಣ್ಣೆ ದೋಸೆ, ಇನ್ನೊಂದು ಕಡೆ ತುಪ್ಪದ ಫ್ರೈ, ಹೀಗೆಲ್ಲ ಕಡಿಮೆ ದರದಲ್ಲಿ ಕೊಡ್ತಾರೆ. ಇವತ್ತು ನಂದಿನಿ ತುಪ್ಪ 1 ಲೀಟರ್ಗೆ 600 ರೂಪಾಯಿ ಕಮ್ಮಿ ಸಿಗೋದಿಲ್ಲ, ಬೆಣ್ಣೆ 500 ರೂಪಾಯಿ ಕಡಿಮೆ ಸಿಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಶುದ್ಧ ನಂದಿನಿ ತುಪ್ಪವನ್ನೋ ಅಥವಾ GRB ತುಪ್ಪವನ್ನೋ ಇನ್ಯಾವುದೋ ಉತ್ತಮ ಬ್ರ್ಯಾಂಡ್ನ ತುಪ್ಪವನ್ನೋ ಬಳಸೋದಕ್ಕೆ ಸಾಧ್ಯವಾ? ಅಥವಾ ಇನ್ಯಾವುದೋ ಉತ್ತಮ ಬ್ರ್ಯಾಂಡ್ನ ಬೆಣ್ಣೆಯನ್ನು ಬಳಸೋದಕ್ಕೆ ಸಾಧ್ಯವಾ? ಅಂತಹ ಬ್ರ್ಯಾಂಡ್ನ ಬೆಣ್ಣೆಯನ್ನು ಬಳಸಿ ನೀವು 30 ರೂಪಾಯಿಗೆ ದೋಸೆ ಕೊಡೋದಕ್ಕೆ ಸಾಧ್ಯವಾ? ಇದನ್ನೆಲ್ಲ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡೋದಿಲ್ಲ. 30 ರೂಪಾಯಿಗೆ ಬೆಣ್ಣೆ ದೋಸೆ ಸಿಗುತ್ತೆ, ಒಳ್ಳೆ ರುಚಿಯಾಗಿರುತ್ತೆ ಅಂತ ತಿಂದು ಬಿಡ್ತಾರೆ. ಆದರೆ ಅದಕ್ಕೆ ಬಳಸಿರೋದೇನು? ಈ ರೀತಿಯ ಕೊಬ್ಬನ್ನು. ಈ ಕೊಬ್ಬನ್ನು ಬೀಫ್ ಫ್ಯಾಲೋ ಅಂತ ಕರೆಯಲಾಗುತ್ತೆ. ದನದ ಮಾಂಸದಿಂದ ಇದನ್ನು ತಯಾರು ಮಾಡಲಾಗುತ್ತೆ. ಸಾಮಾನ್ಯವಾಗಿ ವಿದೇಶದಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. 420 ಡಿಗ್ರಿ ಇದರ ಕುದಿಯುವ ಬಿಂದು. ಸದ್ಯ TTD ಬಳಸಿದಂತಹ ತುಪ್ಪದಲ್ಲೂ ಕೂಡ ಈ ಕೊಬ್ಬಿತ್ತು ಅನ್ನುವಂಥ ಅಂಶ ಬೆಳಕಿಗೆ ಬಂದಿದೆ. ಹೇಗಿದು ಬೆಳಕಿಗೆ ಬಂತು? ಚಂದ್ರಬಾಬು ನಾಯ್ಡು ಹೇಗೆ ಗೊತ್ತಾಯಿತು ಕೇಳಿದ್ರೆ, ಚಂದ್ರಬಾಬು ನಾಯ್ಡು ಈ ಹಿಂದಿನಿಂದಲೂ ಕೂಡ ತಿರುಪತಿಯಲ್ಲಿ ಆಗ್ತಿರುವಂತಹ ಅನೇಕ ಬೆಳವಣಿಗೆಯನ್ನು ವಿರೋಧಿಸ್ತಾ ಇದ್ರು. ಜಗನ್ಮೋಹನ್ ರೆಡ್ಡಿ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ. ಹೀಗಾಗಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡ್ತಾರೆ ಕೇಳಿದ್ರೆ, TTDಗೆ ಶ್ಯಾಮಲರಾವ್ ಅನ್ನುವಂಥ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವ್ರಿಗೇನು ಸೂಚನೆ ಕೊಡಲಾಗಿರುತ್ತೆ? ನೀವು ಲಡ್ಡು ವಿಚಾರ ಇರಬಹುದು, ಅಲ್ಲಿ ಹಂಚಿಕೆ ಮಾಡ್ತಾ ಇರುವಂಥ ಪ್ರಸಾದದ ಗುಣಮಟ್ಟದ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕು ಅಂತ. ಹೀಗಾಗಿ ನೋಡಲ್ ಅಧಿಕಾರಿಯಾಗಿದ್ದಂಥ ಶ್ಯಾಮಲರಾವ್ ಅಲ್ಲಿನ ಆಹಾರವನ್ನ ಜೊತೆಗೆ ಲಡ್ಡುವನ್ನ ಗುಜರಾತ್ನ ಲ್ಯಾಬ್ಗೆ ಕಳುಹಿಸಿರ್ತಾರೆ. ಆ ಲ್ಯಾಬ್ನ ರಿಪೋರ್ಟ್ನಲ್ಲಿ ಈ ವಿಚಾರ ಬೆಳಕಿಗೆ ಬರುತ್ತೆ. ಇದು ಸರ್ಕಾರಕ್ಕೆ 100 ದಿನ ಆದಂತಹ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಇದನ್ನ ಜನರ ಮುಂದೆ ಹೇಳ್ತಾರೆ, ಇಂತಿಂತದ್ದು ನಡೆದಿದೆ ಈ ಹಿಂದಿನ ಜಗನ್ ಸರ್ಕಾರದಲ್ಲಿ ಅಂತ. ಈಗ ಇದನ್ನು ಸುಧಾರಿಸಬೇಕಲ್ಲ, ಅದಕ್ಕೆ ಒಂದು ಕಡೆ ತಿರುಪತಿಯಲ್ಲಿ ಶುದ್ಧೀಕರಣ ನಡೆಸುವಂತಹದ್ದು, ಜೊತೆಗೆ ಅದರ ಪಾವಿತ್ರ್ಯತೆಗೋಸ್ಕರವಾಗಿ ಬ್ರಹ್ಮ ಕಲಶಾಭಿಷೇಕವನ್ನು ನಡೆಸುವಂತಹದ್ದು, ಇದಕ್ಕೆಲ್ಲ ಸರ್ಕಾರ ನಿರ್ಧಾರ ಮಾಡಿದೆ. ಜೊತೆಗೆ ಲಡ್ಡುವನ್ನು ಮೊದಲಿನಂತೆ ರುಚಿ
ರುಚಿಯಾಗಿ ಪಾವಿತ್ರ್ಯವುಳ್ಳಂತಹ ಲಡ್ಡನ್ನು ತಯಾರು ಮಾಡೋದಕ್ಕೆ ಮತ್ತೆ ನಂದಿನಿ ಮೊರೆ ಹೋಗಲಾಗಿದೆ. TTD ಈಗ ನಂದಿನಿಗೆ 350 ಟನ್ ತುಪ್ಪ ಪೂರೈಕೆ ಮಾಡೋದಕ್ಕೆ ಆರ್ಡರ್ ಮಾಡಿದೆ. ನಂದಿನಿ ಕೂಡ 470 ರೂಪಾಯಿ ದರದಲ್ಲಿ ನಾವು ತುಪ್ಪ ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡಿಕೊಂಡಿದೆ. ಹೀಗಾಗಿ ಮತ್ತೆ ನಂದಿನಿಯ ತುಪ್ಪದಿಂದಲೇ TTDಯ ಲಡ್ಡು ರೆಡಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ತಿರುಪತಿಗೆ ಹೋದರೆ ಲಡ್ಡು ತೆಗೆದುಕೊಳ್ಬೇಕೋ ಬೇಡವೋ, ಇದರಲ್ಲಿ ಯಾವ ತುಪ್ಪ ಬಳಸಿದ್ದಾರೆ, ಕೊಬ್ಬಿದೆಯಾ ಇಲ್ವಾ, ಈ ಗೊಂದಲ ಬೇಡ. ಸದ್ಯ ನಂದಿನಿಯ ತುಪ್ಪದಿಂದಲೇ, ನೀವು ಮನೆಗೆ ತಂದು ಬಳಸುವಂತಹ ನಂದಿನಿ ತುಪ್ಪದಿಂದಲೇ ಲಡ್ಡು ತಯಾರಾಗುತ್ತೆ. ಇನ್ಮುಂದೆ ಅಂತಹ ಕೊಬ್ಬಿನ ತುಪ್ಪದಿಂದ ಯಾವುದೇ ಲಡ್ಡು ಕೂಡ ತಯಾರಾಗೋದಿಲ್ಲ. ಇದಿಷ್ಟು ತಿರುಪತಿ ಲಡ್ಡು ವಿಚಾರದಲ್ಲಿ ಲೇಟೆಸ್ಟ್ ಆದಂತಹ ಡೆವಲಪ್ಮೆಂಟ್ಗಳು. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.